ಪರ್ಮಿಷನ್ ತಗೊಂಡ್ ಬರ್ಬೇಕು. ಪರ್ಮಿಷನ್ ತಗೊಂಡ್ ಬರ್ತೀವಿ. ಅಲ್ಲ ನಿಮಗೆ ನಮಗೆ ಬರುತ್ತೆ ವಿಡಿಯೋ ಮಾಡೋದು. ಆಯ್ತಾ? ಅಲ್ಲ ಏನಾಗಿತ್ತು ಅಂತ ಬರ್ಕೂಡ್ದು ಅಂತ ಹೇಳ್ತಿಲ್ವಾ? ಬರಲ್ಲ ಅಂತಾನೆ ಹೇಳ್ತಿರೋದು. ನಾನು ಗವರ್ನಮೆಂಟ್ ಶಾಲೆಗೆ ಹಾಕಿರೋದು ನನ್ನ ಮಗನಿಂದ. ಆಯ್ತಾ? ನಾನು ಎಸ್ಸಲ್ಲಿ ಹೋಗ್ಬೇಕು ನಮ್ಮ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಮತ್ತೆ ಅವ್ರ ಪ್ರಕಾರ ಪ್ರತಿಯೊಂದು ನಮಗೆ ಹಿಂಗ್ ಮಾಡಿದ ಅವತ್ತು ನನ್ಗೆ ಏನು ಅವತ್ತು ಮಾತಾಡಿದ್ದೇನೋ ನಿಮಗೆ ಗೊತ್ತಿಲ್ಲ ಅಂದ್ರೆ ಗೊತ್ತು ನಂಗೆ ನಮ್ಮ ಮಕ್ಕಳು ಓದಿದವಯ್ಯ ಎಲ್ಲ ಮೊಮ್ಮಕ್ಕಳು ಇಲ್ಲಿ ಓದಿದ್ದೆಯ ಆದ್ರೆ ಇಷ್ಟು ತನಕ ಕಳ್ಬಿಟ್ಟ ಶಾಲೆಯಲ್ಲಿ ಯಾರು ಈ ತರ ಜಗಳ ಮಾತಾಡಿಲ್ಲ. ನೀವೇ ಫಸ್ಟ್ ಮೋಸ್ಟ್ಲಿ ನೀವೇ ಲಾಸ್ಟ್. ಅವ್ರು ಒಂದು ದಿವಸ ಬಂದು ಜಗಳ ಮಾಡಿ ನಮ್ಗೆ ಗೊತ್ತಿಲ್ಲ. ಅವಾಗ ಕ್ವಾರ್ಟರ್ಸ್ ಅಲ್ಲಿ ಅಲ್ಲ ಸರ್ ಮಾಸ್ಟರ್ ಇಂಟೆಲ್ ಇಲ್ಲ ಇದ್ರಲ್ಲ ಎಷ್ಟು ಜನ ಮಾಸ್ಟರ್ ನೋಡಿಲ್ಲ ಇಲ್ಲಿದ್ದಾಗ ಕ್ವಾರ್ಟರ್ಸ್ ಆಗಿ ಇದ್ರಲ್ಲ ನಮ್ಮ ಹುಡುಗರು ಓದತ್ತಿಗೆ ಅವಾಗ ಒಬ್ರು ಬಂದು ಗಲಾಟೆ ಮಾಡ್ತಾರಿಲ್ಲಲ್ಲ ನಾವೇ ಇದ್ದೀವಲ್ಲ ಸದೋದಿಲ್ಲ. ಇದು ಸುಮಾರು ಸಲ ಹೇಳಾಯ್ತು ಡೈಲಾಗ್. ಟೀಚರಿಗೆ ನೀವು ರೆಸ್ಪೆಕ್ಟ್ ಕೊಟ್ರೆ ಅವ್ರು ನಿಮ್ಗೆ ಆಟೋಮೆಟಿಕ್ ಆಗಿ ಕೊಡ್ತಿದ್ರು. ಹಾ ನಾವು ಎಲ್ಲರಿಗೂ ಕೊಟ್ಟೆ ಮಾತಾಡ್ತಿರೋದು. ಅಶೋಕ್ ಸರ್ ಅಂತಾನೆ ಹೇಳುದು. ಅಶೋಕ್ ಸರ್ ಅಂತಾನೆ ಹೇಳೋದು. ಸರ್ ಬಗ್ಗೆ ನೀವು ಮಾತಾಡಬೇಡಿ. ಏನ್ ಮಾತಾಡ್ತಿದ್ದೀರಾ ನೀವು? ಇಲ್ಲ ನಿಮಗೆ ಅಲ್ಲ ಅವ್ರು ಎಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಇಷ್ಟು ದಿನ. ಅಶೋಕ್ ಸರ್ ನಮಗೂ ರೆಸ್ಪೆಕ್ಟ್ ಕೊಡ್ತಾರೆ. ಅವ್ರು ಎಲ್ಲ ಟೀಚರನ್ನು ಒಂದೇ ತರ ನೋಡ್ತಾರೆ. ನಿಮ್ ತರ ಪಾರ್ಶಿಯಾಲಿಟಿ ಮಾಡಲ್ಲ ಅವರು. ಮೂರ್ ದಿವಸಕ್ಕೆ ಬರೋದು ಗಲಾಟೆ ಮಾಡೋದು ಹೋಗೋದು ಇಷ್ಟೇ ಕೆಲಸ. ಕಲ್ಲುಗುಡ್ಡೆ ಶಾಲೆಯ ವಿವಾದಕ್ಕೆ ನಾವು ಬರ್ತಾ ಇರೋದು ಮೂರನೇ ಶಾಲೆ. ವಿದ್ಯಾ ಇಲಾಖೆ ಅಧಿಕಾರಿಗಳು ಬಂದಾಗಲೂ ಕೂಡ ಇಲ್ಲಿಯ ನಡವಳಿಕೆಗಳು ಉಪಾಧ್ಯಾಯರ ಹೆಂಡತಿಯ ನಡವಳಿಕೆಗಳ ಬಗ್ಗೆ ಮಕ್ಕಳಿಗೆ ತೊಂದರೆ ಆಗುತ್ತಿರೋ ಬಗ್ಗೆ ಇಲಾಖೆ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆದರೆ ಪುನಃ ಇವತ್ತು ಬೆಳಿಗ್ಗೆ ಇಲ್ಲಿ ಮಾಸ್ಟ್ರು ಡ್ಯೂಟಿಗೆ ಬರಬೇಕಾದ್ರೆ ಮೊದಲು ಮಾಸ್ಟರ್ ಹೆಂಡತಿಯೇ ಬಂದು ನಮ್ಮ ಹೆಡ್ ಮಾಸ್ಟ್ರಿಗೆ ಗಲಾಟೆ ಮಾಡೋದಲ್ಲದೆ ಇಲ್ಲಿಯ ಶಿಕ್ಷಕಿಯರಿಗೆ ಸ್ವಲ್ಪ ಅವ್ಯಾಚ್ಯ ಶಬ್ದಗಳನ್ನು ಉಪಯೋಗಿಸಿ ಮೈ ಮೇಲೆ ಕೈ ಮಾಡೋ ಮಟ್ಟಕ್ಕೆ ಬಂದಿದ್ದರು. ಬಹುಶಃ ಇದೇ ರೀತಿ ವ್ಯವಹಾರ ಮುಂದುವರೆದ್ರೆ ನಾವು ಶಾಲೆ ಉಳಿಸಿಕೊಳ್ಳುವ ಕ್ರಮ ಹೇಗೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇಲಾಖೆ ಯಾಕೆ ಕಣ್ಣುಮುಚ್ಚಿ ಕೂತಿದೆ ಅಂತ ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ಇಲಾಖೆಯವರು ಸೂಕ್ತ ಗಮನ ತಗೊಳ್ಬೇಕು. ನಾವು ಇವತ್ತು ಪೊಲೀಸ್ ಕಂಪ್ಲೇಂಟನ್ನು ಕೂಡ ಶಾಲೆ ಮುಖ್ಯ ಶಿಕ್ಷಕರಿಂದ ಪೊಲೀಸ್ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದೀವಿ. ಎಲ್ಲ ಥರದಲ್ಲೂ ನಾವು ಮಾಡಬೇಕಾದ ಕಾನೂನು ಮೀರಿ ವ್ಯವಹಾರ ಮಾಡಿಲ್ಲ. ಇನ್ನು ಕಾನೂನು ಕೈಗೆತ್ತಿಕೊಳ್ಳೋದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಇಲಾಖೆಯವರ ಹತ್ರ ಮನವಿ ಮಾಡ್ತೇವೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.